ಎಲ್ಲರಿಗೂ ನಮಸ್ಕಾರ. ನಾನು ಕಾವ್ಯ. ಇವತ್ತು ನಾನು ಸಿಂಪಲ್ಲಾಗಿ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ತುಂಬಾ ಟೇಸ್ಟಿಯಾಗುತ್ತೆ. ಲೆಟ್ಸ್ ಸ್ಟಾರ್ಟ್. ಸೊ ಇದಕ್ಕೆ ಚಿಕನ್ ಬೇಕು. ಚಿಕನ್ನ ನಾನು ಉಪ್ಪು ಮತ್ತು ಅರಿಶಿನ ಹಾಕಿ ತೊಳ್ಕೊಂಡಿಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಸಣ್ಣ ಸಣ್ಣ ಪೀಸಾಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಇದರಿಂದ ಒಳ್ಳೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ, ಹಾಗೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಹಳ್ಳಿ ಮಸಾಲ ಅಂತ ನಾನು ಕಬಾಬ್ ಪೌಡರ್ನ ತೊಗೊಂಡಿದ್ದೀನಿ. ನಾವು ಯೂಶ್ವಲಿ ಇದನ್ನೇ ಯೂಸ್ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಉಪ್ಪು ಹುಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ನೆಕ್ಸ್ಟು ನಿಂಬೆಹಣ್ಣು, ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನೊಂದು 2-2.5 ಸ್ಪೂನಷ್ಟು ತಗೊಳ್ಳಿ. ಆ್ಯಂಡ್ ಉಪ್ಪು, ಕರಿಬೇವು ಸೊಪ್ಪು, ಕಾರ್ನ್ಫ್ಲೋರ್, ಖಾರ ಪುಡಿ, ಓಕೆ. ಜೊತೆಗೆ ಕರಿಲಿಕ್ಕೆ ಎಣ್ಣೆ ತಗೋಬೇಕಾಗುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಒಂದು ಪಾತ್ರೆಗೆ ಮೊದಲನೇದಾಗಿ ನಾನು ಹಳ್ಳಿ ಮಸಾಲ ಪೌಡರ್ನ, ಕಬಾಬ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಹಾಕ್ಕೊಳ್ತಾ ಇದ್ದೀನಿ. ನಾನು 3/4 kgಗೆ ನಾನು ಫುಲ್ ಪ್ಯಾಕೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಇದಕ್ಕೆ 2 ಸ್ಪೂನು, 2-2.5 ಸ್ಪೂನ್ನ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಸೊ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇದಕ್ಕೆ ನಾನು ಖಾರ ಪುಡಿ ಒಂದು ಸ್ಪೂನ್ ಸಾಕು. ಹಾಗೆ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ, ಒಂದು 2.5 ಸ್ಪೂನಷ್ಟು. ಜೊತೆಗೆ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಫುಲ್ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಮಾತ್ರ ತುಂಬ ಚೆನ್ನಾಗಿ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡುತ್ತೆ ಕರಿಬೇವು ಸೊಪ್ಪು. ಸೊ ಆರೋಗ್ಯಕ್ಕೂ ಒಳ್ಳೆಯದೇ, ನಿಮಗೆ ಗೊತ್ತಿರೋ ಪ್ರಕಾರ. ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಾನು ಕೈಯಲ್ಲೇ ಅಳತೆ ಮಾಡಿ ರುಚಿ ಹಾಕ್ಕೊಳ್ತಾ ಇದ್ದೀನಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದು ಅರ್ಧ ಸ್ಪೂನಷ್ಟು ಸಾಕು. ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಂಡ್ರೂ ಪರವಾಗಿಲ್ಲ. ಸೊ ಇದನ್ನು ಚೆನ್ನಾಗಿ ಕಲಸಿ, ಚೆನ್ನಾಗಿ ಮಿಕ್ಸ್ ಮಾಡಿ, ಓಕೆನಾ. ಸೊ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ. ಸೊ ಕೈಯಲ್ಲೇ ಮಾಡೋದ್ರಿಂದ ಏನೂ ಇದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಚಿಕನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇ ಸತಿ ಮಾಡ್ತಿರೋದ್ರಿಂದ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಆಗಿರ್ಬೋದು, ವೀಡಿಯೋ ಮಾಡೋದಾಗಿರ್ಬೋದು ಸ್ವಲ್ಪ ಕಷ್ಟ ಆಗಿದೆ. ಸೊ ಮುಂದಕ್ಕೆ ನಾನು ಚೆನ್ನಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಸೊ ಇದನ್ನು ಚೆನ್ನಾಗಿ ಕಲಸಿದ್ದೀನಿ. ಇದನ್ನೇನು ಮಾಡಬೇಕು, ಫ್ರಿಡ್ಜಲ್ಲಿ ಇಡಬೇಕು, ಓಕೆನಾ. ಫ್ರಿಡ್ಜಲ್ಲಿ ಒಂದು 1 ಅವರ್ ಇಟ್ಬಿಟ್ರೆ, ಒಂದು ಅರ್ಧ ಗಂಟೆ 1 ಅವರ್ ಇಟ್ಬಿಟ್ರೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ. ನೀವು ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಳ್ಳುತ್ತೆ. ಸೊ ಅಂದ ಕಾರಣ ನೀವು ಫ್ರಿಡ್ಜಲ್ಲಿ ಇಡಿ, ನೀರು ಬಿಟ್ಕೊಳ್ಳಲ್ಲ, ಓಕೆನಾ. ಸೊ ಇವಾಗ ಮತ್ತೊಮ್ಮೆ ಫ್ರಿಡ್ಜಿಂದ ತೆಗ್ದಿದ್ದೀನಿ ನಾನು. ತೆಗೆದುಬಿಟ್ಟು ಚೆನ್ನಾಗಿ ಕಲಸಿ ಎಣ್ಣೆಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಹುಷಾರಾಗಿ ದೂರದಿಂದ ಎಣ್ಣೆಲಿ ಕಬಾಬ್ ಪೀಸ್ಗಳನ್ನ, ಚಿಕನ್ ಪೀಸ್ಗಳನ್ನ ಹಾಕ್ಕೊಳ್ಳಿ, ಓಕೆನಾ. ಸ್ವಲ್ಪ ಸಣ್ಣದಾಗೆ ಇಟ್ಕೊಂಡು ನೀವು ಫಸ್ಟಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬ ಎಗರುತ್ತೆ ಎಣ್ಣೆ. ಸೊ ಹುಷಾರಾಗಿ ನೀವು ಎಣ್ಣೆಯಲ್ಲಿ ಬಿಡಿ ಚಿಕನ್. ಸೊ ಇವಾಗ ಒಂದು ಸೈಡ್ ಬೆಂದಿದೆ. ಸೊ ಇದನ್ನು ನಾವು ತಿರುಗಿಸ್ಕೊಳ್ಳೋಣ, ಆಯಿತಾ. ಸೊ ಇದು ಚೆನ್ನಾಗಿ ಬೇಯಬೇಕಂದ್ರೆ ನೀವೇನು ಮಾಡಬೇಕು, ಫಸ್ಟು ಒಂದು ಫ್ಲೇಮ್ ಸಣ್ಣದಾಗಿ ಬೇಯಿಸ್ಕೊಳ್ಳಿ, ಆಮೇಲೆ ಜೋರು ಫ್ಲೇಮ್ ಮಾಡಿ. ಇಲ್ಲ ಅಂದರೆ ಸೀದೋಗಿಬಿಡುತ್ತೆ, ಇಲ್ಲ ಸುಮ್ಮನೆ ಮೇಲೆ ಸ್ಕಿನ್ನೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ, ಸಣ್ಣದಾಗೇ ಬೇಯಿಸ್ಕೊಂಡ್ರೆ ಒಳಗಡೆ ಆ ಒಂದು ನಾರಿನ ಅಂಶ ಬರೋಲ್ಲ, ಚೆನ್ನಾಗಿ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ. ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು. ತುಂಬ ಮತ್ತು ಮಸಾಲೆನೂ ಜಾಸ್ತಿ ಇಲ್ಲ, ಕಡಿಮೆ ಮಸಾಲೆ, ಒಳ್ಳೆ ಟೇಸ್ಟಿ ಕೊಡುತ್ತೆ. ಇದರಲ್ಲಿ ಏನಂದರೆ ನಾವು ಮಾಡೋದು ಹೇಗೆ ಅಂತ ಗೊತ್ತಿರಬೇಕಷ್ಟೆ. ಇವಾಗ ಕಬಾಬ್ ರೆಡಿಯಾಗಿದೆ. ಸೊ ನೋಡ್ಬೋದು ಎಷ್ಟು ಜ್ಯೂಸಿಯಾಗಿ ಬಂದಿದೆ ಗೊತ್ತಾ ಕಬಾಬು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್.